ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ 2-3 ದಿವಸ ಆಯಿತು ನಾನು ವೀಡಿಯೋಸ್ ಹಾಕೋದೆ, ರೆಸಿಪಿಯನ್ನು ಶೂಟ್ ಮಾಡಲಿಲ್ಲ. ಹಾಗೆ ನಾನು ತಾಯಿ ಮನೆಯಲ್ಲಿದ್ದೆ. ಸೊ ಅಲ್ಲಿದ್ದರೆ ನಾನೇನು ಕೆಲಸ ಮಾಡಲ್ಲ, ಎಲ್ಲವನ್ನು ನನ್ನ ಸಿಸ್ಟರ್ ಇದ್ದಾಳೆ, ಅವಳು ಮಾಡ್ತಾಳೆ. ಎಲ್ಲ ಏನು ಬೇಕಿದ್ರು ಕೂಡ ಅವಳು ಕೂಡ ಮಾಡ್ತಾರೆ ಫುಡ್ಡೆಲ್ಲ. ಸೊ ನಾನು ರೆಸಿಪಿಯನ್ನು ತೆಗೆದಕ್ಕೆ ಶೂಟ್ ಮಾಡಲಿಕ್ಕೆ ಹೋಗಲಿಲ್ಲ, ಚೆನ್ನಾಗಿ ರೆಸ್ಟ್ ತಗೊಂಡೆ. ಸೊ ಹಾಗೆ ಇವತ್ತು ಬಟಾಟೆದು ಬೋಂಡ ಮಾಡೋದಂತ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದ ನಂತರ ಅದು ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಅದ ನಂತರ ನಾನಿಲ್ಲಿ 3 ಈರುಳ್ಳಿ ತಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಬೇಕು. ಕಟ್ ಮಾಡಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡಬೇಕು. ಸೊ ಆದ ನಂತರ ಇದಕ್ಕೆ ನಾನು ಅರ್ಧ ಭಾಗದಷ್ಟು ಟೊಮೆಟೊ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಜಾಸ್ತಿ ಸ್ಪೈಸಸ್ ಏನು ಹಾಕಲಿಲ್ಲ. ಸೊ ಸ್ವಲ್ಪ ಅರಿಶಿನ, ಗರಂ ಮಸಾಲ ಹುಡಿ, ಸ್ವಲ್ಪ ಚಿಲ್ಲಿ ಪೌಡರ್, ಒಂದು 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ, ನಿಮ್ಮ ಹತ್ರ ಒರೆಗಾನೋ ಇದ್ದರೆ, ಪಿಜ್ಜಾಗೆ ಹಾಕ್ತೀವಲ್ವ ಅದಿದ್ದರೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿದ ನಂತರ ನಾನು ಮೊದಲಿಗೆ ಇಲ್ಲಿ ಪೊಟ್ಯಾಟೊ ಉಂಟಲ್ವ, ಬಟಾಟೆ ಅದರದ್ದು ನಾನು ಅದನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಟಿದೆ. ಸೊ ಅದನ್ನು ಇವಾಗ ಈ ಮಸಾಲೆಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀರೇನು ಹಾಕಬೇಡಿ. ಮತ್ತು ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೇನೆ. ನಾರ್ಮಲಾಗಿ ಮಾಡುವಾಗ ನಾವು ಬೋಂಡಾಗೆ ಚೀಸೇನು ಹಾಕಲ್ಲ. ಸೊ ನಾನಿವಾಗ ಚೀಸ್ ಹಾಕ್ತಾ ಇದ್ದೀನಿ, ಸ್ಲೈಸ್ ಚೀಸ್ ಉಂಟಲ್ವ. ಸೊ ಅದನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. 2 ಚೀಸ್ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಹಾಕಿ, ಇಲ್ಲಾಂದರೆ ಬೇಡ ಇದ್ದರೆ ಬೇಡ. ಸೊ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಒಂಚೂರು ಡಿಫ್ರೆಂಟಾಗಿ ಸಿಗಲಿ ಅಂತ ನಾನಿಲ್ಲಿ 2 ಚೀಸನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಅದು ಮೆಲ್ಟ್ ಆಗಬೇಕಲ್ವ, ಬಿಸಿಯಲ್ಲೇ ಮೆಲ್ಟ್ ಆಗ್ತದೆ ಅದು. ಈ ಥರ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿದರೆ ಆಯಿತು. ಸೊ ತುಂಬಾ ಚೆನ್ನಾಗಿ ಆಗ್ತದೆ. ಇದು ಕೂಡ ಒಂದು ಪಿಜ್ಜಾ ಮಾಡ್ತೀವಲ್ಲ ಅದರದ್ದೊಂದು ಫ್ಲೇವರ್ ಬರ್ತದೆ. ಬಟ್ ಚಿಕನ್ ಇಲ್ಲ, ಜಸ್ಟ್ ಪೊಟ್ಯಾಟೊ ಅದು ಹಾಕಿ ಮಿಕ್ಸ್ ಮಾಡಿದ ನಂತರ ಫೈನಲಿಗೆ ಕೊರಿಯಂಡರ್ ಲೀಫ್ ಹಾಕಿ ನಾವು ಮಿಕ್ಸ್ ಮಾಡಿದರೆ ಆಯಿತು. ಸ್ವಲ್ಪ ತಣ್ಣಗೆ ಆಗಲಿಕ್ಕೆ ಬಿಡಬೇಕು. ನಮಗಿದು ಕಟ್ಲೆಟ್ ಶೇಪಲ್ಲಿ ಬೇಕಿದ್ರೆ ಆ ಥರನೂ ಮಾಡ್ಬೋದು. ನಾರ್ಮಲಿ ಬೋಂಡ ಮಾಡ್ತೀವಲ್ಲ ರೌಂಡ್ ಶೇಪಲ್ಲಿ, ನಾನು ಅದೇ ಥರ ಸೇಮ್ ಆಗಿ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ತಣ್ಣಗೆ ಹಾಕಲಿ ಬಿಟ್ಟ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆದ ನಂತರ ಕೈಯಲ್ಲಿ ಎಲ್ಲ ಅಂಟಾಗ್ತದೆ. ಸ್ವಲ್ಪ ಬೇಕಿದ್ರೆ ಆಯಿಲ್ ಅಥವಾ ಆಯಿಲ್ಗಿಂತ ನಮಗೆ ಚೆನ್ನಾಗಿ ಆಗೋದು ನೀರು ವಾಶ್ ಮಾಡಿ ಅದರದ್ದು ಬಾಲ್ ಮಾಡಬೇಕು. ಸೊ ನಾನಿವಾಗ ನಿಮಗೆ ತೋರಿಸ್ಲಿಕ್ಕೆ ಅಂತ ವಾಶ್ ಮಾಡಲಿಲ್ಲ, ಅದೇ ಥರನೇ ಉಂಡೆ ಬಾಲ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಅದೊಂಥರ ಅಂಟಾಗುತ್ತೆ, ಬಟ್ ಏನಾಗಲ್ಲ. ನಾವು ನೀಟಾಗಿ ಆಯಿಲ್ ಅಪ್ಲೈ ಮಾಡಿ ಹಾಕಿದರೆ ಚೆನ್ನಾಗಿ ನಮಗೆ ಶೇಪ್ ಬರುತ್ತೆ, ಕ್ಲೀನಾಗಿ ಬರುತ್ತೆ. ಸೊ ಹಾಗೆ ಹೀಗೆ ನಾನಿವಾಗ ಎಲ್ಲವನ್ನು ಬಾಲ್ಸ್ ಮಾಡಿ ಇಡ್ತಾ ಇದ್ದೇನೆ ಒಂದು ಪ್ಲೇಟಲ್ಲಿ. ಮೊದಲಿಗೆ ಇದೊಂದು ಕೆಲಸ ಆದರೆ ಬೇಗನೆ ಆಗುತ್ತೆ. ಮತ್ತು ಫ್ರೈ ಮಾಡೋದು ಜಾಸ್ತಿ ಆಗಿರೋದಲ್ವ, ಬೇರೆ ಏನು ಕೆಲಸ ಬೇಕಾದ್ರೂ ಮಾಡ್ಬೋದು ಈ ಥರ ಎಲ್ಲವನ್ನು ಮಾಡಿಟ್ರೆ. ಸೊ ಇವಾಗ ಬಾಲ್ಸ್ ಎಲ್ಲ ರೆಡಿ ಆಯಿತು. ಎಲ್ಲವನ್ನು ಇದೇ ಥರ ಮಾಡಿ ನೋಡಿ, ಈ ಥರ ಮಾಡಿ ಇಟ್ಟೆ. ಇವಾಗ ಇದಕ್ಕೆ ಬ್ಯಾಟ್ರ್ ರೆಡಿ ಮಾಡಬೇಕು. ಸೊ ನಾನಿಲ್ಲಿ ಕಡಲೆ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಕಡಲೆ ಹಿಟ್ಟಲ್ಲಿ ಮಾಡಬೇಕು. ಕಡಲೆ ಹಿಟ್ಟು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿ ನೀವು. ನಂತರ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಕಸೂರಿ ಮೇಥಿ ಇದ್ದರೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮೊದಲಿಗೆ ಲಮ್ಸ್ ಎಲ್ಲ ಇರ್ತದಲ್ವ, ಅದನ್ನು ನಾವು ನೀರು ಮೊದಲಿಗೆ ಸ್ವಲ್ಪ ಅದನ್ನು ಕ್ರಷ್ ಥರ ಮಾಡಬೇಕು, ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಅದಾದರೆ ತಿಕ್ಕಾಗಿ ಇದನ್ನು ಬ್ಯಾಟ್ರನ್ನು ರೆಡಿ ಮಾಡಬೇಕು, ತುಂಬ ತಿನ್ನಾಗಿ ಮಾಡಬಾರ್ದು. ಸೊ ನಮಗೆ ಅದು ಹೆಂಗಿರನ್ನು ಕೂಡ ಹಾಗೆ ನೋಡಿ ಹಾಕಿ ನಾವು ನೋಡ್ಕೊಂಡು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಒಂದು ಕನ್ಸಿಸ್ಟೆನ್ಸಿ ಸಾಕು ನಮಗೆ ಬ್ಯಾಟ್ರಿದು. ನೋಡಿ ಈ ಥರ ಇಷ್ಟು ತಿಕ್ಕಾಗಿ ಬೇಕು, ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ. ಅವಾಗ ಏನಾಗುತ್ತೆ ಅಂದರೆ ಬೋಂಡ ನಾವು ಡಿಪ್ ಮಾಡುವಾಗ ಅದಕ್ಕೆ ಹಿಡಿಯಲ್ಲ. ಇವಾಗ ಬ್ಯಾಟ್ರ್ ಕೂಡ ರೆಡಿ ಆಯಿತು. ಸೊ ನಾನು ಇವಾಗ ಡಿಪ್ ಮಾಡಿ ನಿಮಗೆ ತೋರಿಸ್ತೀನಿ. ಎಲ್ಲ ಕಡೆ ಕವರ್ ಆಗಬೇಕು ಬ್ಯಾಟ್ರ್. ನಾನು ಸ್ವಲ್ಪನೇ ಬ್ಯಾಟ್ರ್ ಮಾಡಿದ್ದು ಸಾಕಾಗ್ತದೆ, ಅಷ್ಟಕ್ಕೆ ಇದು ಸಾಕಾಗ್ತದೆ, ಕರೆಕ್ಟಾಗಿದೆ. ಜಾಸ್ತಿ ಮಾಡಿಟ್ಟು ಉಳಿದ್ರೆ ಅದು ವೇಸ್ಟ್ ಆಗುತ್ತಲ್ವ, ಅದಕ್ಕೆ ನಾನು ಕಡಿಮೆನೇ ಮಾಡ್ತಾಯಿದ್ದೀನಿ. ಸೊ ಆದ ನಂತರ ಬಿಸಿ ಆಗಲಿಕ್ಕೆ ಎಣ್ಣೆ ಇಟ್ಟಿರಬೇಕು ನಾವು ಬ್ಯಾಟ್ರ್ ರೆಡಿ ಮಾಡುವಾಗ. ಆದ ನಂತರ ನಾವೇನು ಮಾಡಬೇಕು, ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದೊಂದನ್ನೇ ಹಾಕಿ ಫ್ರೈ ಮಾಡಿದರೆ ಆಯಿತು. ಸೊ ಇವಾಗ ನಮ್ಮದು ಪೊಟ್ಯಾಟೊ ಚೀಸಿ ಬೋಂಡ
ರೆಡಿ ಆಯಿತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಒಂಥರ ಮಕ್ಳಿಗೆ ಇಷ್ಟ ಆಗ್ತದೆ. ಅರೆಗ್ಯಾನೋ ಚೀಸ್ ಎಲ್ಲ ಹಾಕಿದರೆ ಮಕ್ಕಳಿಗಂತೂ ಇಷ್ಟ ಆಗುತ್ತೆ. ನಂದು ಮಗನಿಗೆ ಮಾಷಾಲ್ಲ ಒಂದು ಉಪವಾಸ ಬಿಟ್ಟಿದ್ದಾನೆ. ಸೊ ಉಪವಾಸ ಎಲ್ಲ ಹಿಡಿತಾ ಇದ್ದಾನೆ. ಹಾಗೆ ಅವನಿಗೆ ಎಲ್ಲವನ್ನು ಹಿಡಿಲಿಕ್ಕೆ ಕೂಡ ಅಲ್ಲಾಹನು ತೌಫೀಕ್ ನೀಡಲಿ ಅಂತ ಕೇಳ್ಕೊಳ್ತೇನೆ. ಸೊ ಹಾಗೆ ಇವಾಗ ನೋಡಿ ನಮ್ಮದು ಬೋಂಡ ರೆಡಿ ಇರ್ತಿದೆ. ಮೇಲ್ಗಡೆ ನಿಮಗೆ ಮಯೋ ಬೇಕಿದ್ರೆ ಮಯೋ ಹಾಕ್ಬೋದು. ನಾನು ಇಲ್ಲಿ ಮಯೋ ಖಾಲಿಯಾಗಿತ್ತು, ಸೊ ಕೆಚಪ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ವ ಸಿಂಪಲ್ ಆಗಿರೋ ಪೊಟ್ಯಾಟೊ ಬೋಂಡು. ಇವತ್ತಿನ ಒಂದು 6ನೇ ಉಪವಾಸಕ್ಕೆ ನಾನು ಏನು ಕೂಡ ಮಾಡಲಿಲ್ಲ ಜಾಸ್ತಿಯಾಗಿ, ಸ್ವಲ್ಪನೇ ಮಾಡಿದ್ದೆ. ಜಾಸ್ತಿ ಫ್ರೈ ಐಟಮ್ ಅಂದರೆ ಪೊಟ್ಯಾಟೊದು ಬೋಂಡನೇ ಮಾಡಿದ್ದು, ಬೇರೆ ಏನು ಮಾಡಿಲ್ಲ. ಮತ್ತೊಂದು ಜ್ಯೂಸ್ ಮಾಡಿದ್ದೀನಿ ಅಷ್ಟೇ. ಸೊ ನನ್ನ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ನನ್ನ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ಲೈಕ್ ಕಮೆಂಟ್ ಶೇರ್ ಕೂಡ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.